ಸರ್, ನಾನು ಈಗ ರಾಜ್ಯದ ಬಗ್ಗೆ ಒಂದು ಕೇಳ್ತಾ ಇರುವಂಥದ್ದು. ನೀವು ಕೇಂದ್ರ ಮಂತ್ರಿ, ಇಡೀ ಭಾರತಕ್ಕೆ ಸಂಬಂಧಪಟ್ಟವರು, ನಾವು ಕೂಡ ಭಾರತೀಯರು, ಆದರೂ ಕೂಡ ನಾನ್ ಸೆಲ್ಫ್ ಸೆಂಟ್ರಡ್, ನಾವು ಸೆಲ್ಫ್ ಸೆಂಟ್ರಡು. ಕುಮಾರಸ್ವಾಮಿ ಅವರನ್ನು ಕೇಂದ್ರ ಮಂತ್ರಿಯನ್ನಾಗಿ, ಉಕ್ಕು ಮತ್ತು ಕೈಗಾರಿಕೆ ಮಂತ್ರಿಯನ್ನಾಗಿ ಕರ್ನಾಟಕದಿಂದ ಹೋಗಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಏನು ಕೊಡ್ತೀರಿ? ಇದು ಭಾಳ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆಂಧ್ರದಲ್ಲಿ ಹೀರೋ ಆಗ್ಬಿಟ್ರಿ. ವಾಸ್ತವಾಂಶ ಹೇಳಿದ್ರೆ ಸ್ವಲ್ಪ ಕೆಲವು ಡಿಫ್ರೆನ್ಸ್ ಇದೆ. ವಾಸ್ತವಾಂಶವನ್ನು ನಾನು ಚರ್ಚೆ ಮಾಡೋದಾದರೆ, ಎಸ್, ನನಗೆ 2 ಇಲಾಖೆ ಕೊಟ್ಟಿದ್ದಾರೆ. ಹೆವಿ ಇಂಡಸ್ಟ್ರೀಸು, ಸ್ಟೀಲ್ ಮಿನಿಸ್ಟ್ರಿನ. ಪ್ರಧಾನಮಂತ್ರಿಗಳ ಆಸೆ 2030ಕ್ಕೆ ಸ್ಟೀಲ್ ಇಂಡಸ್ಟ್ರಿನಲ್ಲಿ 300 ಮಿಲಿಯನ್ ಟನ್ನ ರೀಚ್ ಮಾಡಬೇಕು ಪ್ರೊಡಕ್ಷನ್ ಅಂತಕ್ಕಂಥದ್ದು. ಇವತ್ತು ನಮ್ಮ ಪ್ರೊಡಕ್ಷನ್ ಇರತಕ್ಕಂಥದ್ದು 150ರಿಂದ 160 ಮಿಲಿಯನ್ ಟನ್ ಇದೆ. ಅಂದರೆ ಪ್ರಧಾನಮಂತ್ರಿಗಳ ನಿರೀಕ್ಷೆ ಇನ್ನೂ 140 ಮಿಲಿಯನ್ ಟನ್ನಿಗೆ ನಾವು ರೀಚ್ ಆಗಬೇಕು. ಆದರೆ ಹಲವಾರು ರೀತಿಯ ಸಮಸ್ಯೆಗಳು ಒಂದು ಕಡೆ ಕಾಣ್ತಾ ಇದ್ದೇನೆ. ಇನ್ನು ಹೆವಿ ಇಂಡಸ್ಟ್ರಿಗೆ ಬಂದರೆ ನಮಗೆ ಬಜೆಟ್ ಇಲ್ಲ. ಇರ್ತಕ್ಕಂಥದ್ದು ಫೇಮ್ 3 ಒಂದೇನಿದೆ, ನೆಕ್ಸ್ಟಿಗೆ ಬರುತ್ತದು. ಫೇಮ್ 1, ಫೇಮ್ 2ನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ಏನೋ ಒಂದು PLI ಸ್ಕೀಮ್ ಕೊಟ್ಟಿದ್ದಾರೆ. ಈಗ ಫೇಮ್ 3ನಲ್ಲೂ ಅದಕ್ಕೂ ಒಂದು ಈಗ ಹಣ ಇಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ನೇರವಾಗಿ ಬಜೆಟ್ ಇಲ್ಲ. ಸ್ಟೀಲ್ ಇಂಡಸ್ಟ್ರಿನಲ್ಲೂ ಬಜೆಟ್ ಇಲ್ಲ. ನಮ್ಮ ದುರಾದೃಷ್ಟ, ಹಿಂದೆ ಏನೋ ಒಂದು ನರಸಿಂಗರಾವ್ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಕಾಂಬಿನೇಷನ್ನಲ್ಲಿ ಲಿಬರಲೈಸೇಷನ್ ಪಾಲಿಸಿ ಏನು ಬಂತು, ಹಲವಾರು ಎಕನಾಮಿಕ್ ರಿಫಾರ್ಮ್ಸ್ ತರಲಿಕ್ಕೆ ಹೊರಟರು. ಆ ಒಂದು ದಿನಗಳಿಂದ ಪಬ್ಲಿಕ್ ಸೆಕ್ಟರು ಡೌನ್ಫಾಲ್ ಪ್ರಾರಂಭ ಆಯಿತು. ಪಬ್ಲಿಕ್ ಸೆಕ್ಟರ್ಗಳು CPSCಗಳು ಇದ್ದಾವೆ, ಸುಮಾರು 40 CPSC ಇದ್ದಾವೆ ಇವತ್ತು ಹೆವಿ ಇಂಡಸ್ಟ್ರಿಯಲ್ಲಿ. 40ರಲ್ಲಿ ಸುಮಾರು 27-30 ಮುಗಿದೋಗಿದೆ. ನಿಮ್ಗೆ ಉದಾಹರಣೆ ಹೇಳ್ತೀನಿ. ನಮ್ಮ HMT ಏನಿದೆ 1960-61ರಲ್ಲಿ ಪ್ರಾರಂಭ ಆಗಿದ್ದು. ಈ ಒಂದು ಯೂನಿಟ್ಟಿಂದ, ಬೆಂಗಳೂರಿನಲ್ಲಿ ಪ್ರಾರಂಭ ಆದಂಥ HMT ಯೂನಿಟ್ನಿಂದ ಮೊನ್ನೆ ನಾನು ಕೇರಳಕ್ಕೆ ಹೋಗಿ ಬಂದೆ. HMT ಯೂನಿಟಿಗೆ ಹರಿಯಾಣದಲ್ಲಿ ಒಂದು ಕಡೆ ಹೋಗಿದ್ದೆ, ಹೈದರಾಬಾದ್ನಲ್ಲಿ ಹೋಗಿದ್ದೀನಿ, ಇನ್ನೊಂದು ಅಜ್ಮೀರ್ಗೆ ಒಂದು ಹೋಗಿ ಬರಬೇಕು. ಅವತ್ತಿನ ಕಾಲದಲ್ಲಿ ಸುಮಾರು ಒಂದು 20,000 ಜನ ಕೆಲಸಗಾರರಿದ್ದರು HMTಗೆ. ಅವತ್ತಿನ ಕಾಲದಲ್ಲಿ 274 ಕೋಟಿ ವರ್ಷದ ಆದಾಯ, ಪ್ರಾಫಿಟ್ಟು. ಅಂದರೆ ಇವತ್ತು ಅದು 25,000 ಕೋಟಿ 30,000 ಕೋಟಿ ವ್ಯಾಲ್ಯೂ. ಅಂಥ ಒಂದು ಸಂಸ್ಥೆ ಇವತ್ತು ಬೆಂಗಳೂರಿನಲ್ಲಿ ಒಂದು 100 ಜನ ಇದ್ದಾರೆ. ಇದೊಂದು ಇಲ್ಲಿ ನೋಡಿ, ಇಲ್ಲಿ HMT ವಾಚ್ ಇದು HMT ವಾಚ್. ಇದು 9,000 ರೂಪಾಯಿ. ಓಕೆ, HMT ವಾಚ ಕಟ್ಟಿದ್ದೀನಿ. ಇವತ್ತು ಸಹ HMT ವಾಚಿಗೆ ಡಿಮ್ಯಾಂಡ್ ಇದೆ. ಹೌದು ಹೌದು ಇದೆ. ಒಂದು 3-4 ಶೋರೂಮ್ ಇದೆ. ಕೆಲಸಗಾರರು ಎಷ್ಟು ಜನ ಇದ್ದಾರೆ? 15 ಜನ ಇದ್ದಾರೆ. HMT ವಾಚ್ ಸ್ಪೇರ್ನ ಪಾರ್ಟ್ಗಳು ತಂದು ಕೆಲಸ ಮಾಡಿ ಹಲವಾರು ಕಡೆ ಒಂದು ಸ್ವಲ್ಪ ಶೋರೂಮ್ ಇಟ್ಕೊಂಡಿದ್ದಾರೆ. ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾನಾ? ಹಾಂ, ಕಂಪ್ಲೀಟ್ ಇಲ್ಲಿದ್ದಾನೆ. ಇದು ಇಲ್ಲಿ ಯಾತಕ್ಕೆ ಡೌನ್ಫಾಲ್ ಆಯಿತು? ಟೈಟಾನ್ ಬಂದರು, ಟಾಟಾದವ್ರು ತಂದರು. ಹೌದು. ಇಲ್ಲಿ 350 ಜನ ಎಕ್ಸ್ಪರ್ಟ್ಗಳು, ಇಂಜಿನಿಯರ್ಸ್ ಕೆಲಸ ಮಾಡ್ತಿದ್ದಾರಲ್ಲ HMTಲಿ, ಅವ್ರನ್ನೆಲ್ಲರೂ ಒಂದು ರಾತ್ರಿ ಎತ್ತಾಕೊಂಡು ಹೊರಟೋದ್ರು. ಟೈಟಾನ್ಗೆ ಡೌನ್ಫಾಲ್ ಶುರುವಾಯಿತು. ನಮಗೆ ಈ ಲಿಬರಲೈಸೇಷನ್ ಪಾಲಿಸಿ ಏನು ಬಂತು ನರಸಿಂಗರಾವ್ರ ಕಾಲದಲ್ಲಿ, ಯಾವ ನಮ್ಮ PSU ಯೂನಿಟ್ಗಳು, ಬಹುಶಃ ನಿಮಗೆ ನೋಡಿರ್ಬೋದು, ನಾವು ಚಿಕ್ಕ ಹುಡುಗರುಗಳಿದ್ದಾಗ ಬೆಂಗಳೂರಿನಲ್ಲಿ ಬೆಳಗ್ಗೆ ಇದ್ದರೆ NGFಗೆ ಒಂದು 100 ಬಸ್ಗಳು ಹೋಗೋವು. ಹೌದು 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 ಹೌದು. ಕಾರ್ಮಿಕರನ್ನು ಕರ್ಕೊಂಡು ITI, BHEL, BEMEL ಎಲ್ಲ ಯಾವ ರೀತಿ ಇತ್ತು ಅವತ್ತಿನ ಕಾಲ. ಇವತ್ತು ಅವೆಲ್ಲ ಒಂದೊಂದೇ ಮುಗಿಸಿದ್ದೇವೆ. ಈ ಟೈಮಲ್ಲಿ ಅನಿಸ್ತಾ ನಿಮಗೆ ಕೃಷಿ ಮಂತ್ರಿ ಆಗಿದ್ರೆ ಒಳ್ಳೆ? ನನಗೆ ಪ್ರಧಾನಮಂತ್ರಿಗಳನ್ನು ಕನ್ವಿನ್ಸ್ ಮಾಡಬೇಕು, ಯಾಕೆಂದರೆ ನನಗಿನ್ನೂ ಆ ಒಂದು ರ್ಯಾಪೋರ್ಟ್ ಬಿಲ್ಡಪ್ ಆಗಬೇಕು. ನಾನೀಗಾಗಲೇ ಪ್ರತಿದಿನ 10-15 ರಿವ್ಯೂ ಮೀಟಿಂಗ್ಗಳು ಮಾಡಿದ್ದೀನಿ. ಕೆಲವು ಸ್ಥಳಗಳಿಗೆ ನಾನೇ ಹೋಗಿ ಭೇಟಿ ಕೊಟ್ಟಿದ್ದೇನೆ, ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳೋದಕ್ಕೆ. ಇವತ್ತು ಈ ಯಾವ ಒಂದು PSCಗಳನ್ನು ಸಂಪೂರ್ಣವಾಗಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದನ್ನು ತೆಗೆದು
ರೀಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಒಂದು ವಾತಾವರಣ ತರಬೇಕು ಅನ್ನೋದು ಆಸೆ ಇದೆ. ಆದರೆ ಆ ಆಸೆಯನ್ನು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ನನಗಿನ್ನೂ ಆ ಒಂದು ನಿಮಗನ್ಸುತ್ತೆ ರೀಚ್ ಆಗ್ತೀನ ಅಂತಕ್ಕಂಥದ್ದು ಇನ್ನೂ ಸ್ಟೇಟ್ ಗೌರ್ಮೆಂಟ್ ಸಹಕಾರ ಕೊಡ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಸಹಕಾರ ಕೊಡ್ತಾ ಇದೆ ಸ್ಟೇಟ್ ಗೌರ್ಮೆಂಟ್ ಪ್ರಶ್ನೆ ಅಲ್ಲ ಇದು. ನಾನು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾತಾಡಲ್ಲ. ಸೆಂಟ್ರಲ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ಅಂತ ಅಲ್ಲ, ವಾಜಪೇಯಿ ಅವರು ಇದ್ದಾಗಲೇ ಡಿಸ್ಇನ್ವೆಸ್ಟ್ಮೆಂಟ್ ಇಲಾಖೆ ಅಂತಲೇ ಒಂದು ಮಾಡಿಬಿಟ್ಟು ಅರುಣ್ ಶೌರಿ ಅವ್ರ ನೇತೃತ್ವದಲ್ಲಿ. ನಿಮ್ ಆದರೆ ನನಗೆ ಆದ ಅನುಭವದಲ್ಲಿ ಕೆಲವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಕ್ಲೋಸ್ ಏನು ಮಾಡಿದ್ದಾರೆ, ಅದಕ್ಕೆ ಲೈಫ್ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ನಮ್ಮ ಮ್ಯಾನೇಜ್ಮೆಂಟಿಂದ ಅಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳ ಒಂದು ಪ್ರಾಮಾಣಿಕತೆಯಲ್ಲಿ ಕೊರತೆ ಇರೋದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಉಳ್ಕೊಳ್ತಕ್ಕಂಥ ಶಕ್ತಿ ಇದ್ದಂಥ ಹಲವಾರು ಯೂನಿಟ್ಗಳು ಕ್ಲೋಸ್ ಆಗ್ತಕ್ಕಂಥ ಪರಿಸ್ಥಿತಿಲಿ ಇದ್ದೇವೆ. ಬಟ್ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸಿಂದ ನಮಗೇನೋ ಕಾನ್ಫಿಡೆನ್ಸ್ ಇದೆ, ನೀವು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ನೋಡ್ಬೋದು ಅಂತ. ನನ್ನ ಪ್ರಶ್ನೆ ಇದಿತ್ತು, ನಿಮ್ಮ ಅಭಿಪ್ರಾಯದಲ್ಲಿ ಈಗ ಮೋದಿ ಸರ್ಕಾರ ಈಗ ಕರ್ನಾಟಕಕ್ಕಿಂತ ಹೆಚ್ಚಿಗೆ ಏನಾದ್ರು ಮಾಡ್ಬೋದಾ? ಯಾಕಂದರೆ ತುಂಬ ಕೊರತೆ ಇದೆ, ಇದೇ ರಿಕ್ವೈರ್ಮೆಂಟ್ ಇದೆ, ಫಂಡ್ಸ್ ಬೇಕು ನಮಗೆ ಕರ್ನಾಟಕದಲ್ಲಿ. ನೀವು ಯಾವತ್ತಾದ್ರು ಹೇಳಿದ್ದೀರಾ ಅವ್ರಿಗೆ? ದಟ್ ಐ ವಿಲ್ ಅಗ್ರಿ. ಇಲ್ಲಿ ಪ್ರಶ್ನೆ, ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದೆ. ಆಗ ನಾನು BJP ಜೊತೆಯಲ್ಲಿ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ನಾಯಕತ್ವದ UPA ಸರ್ಕಾರ. ನನಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಲಿಲ್ಲ. ಆಗಲೂ ನಾನು ದೆಹಲಿಗೆ ಹೋದಾಗ ಹಲವಾರು ಮಂತ್ರಿಗಳನ್ನು ಭೇಟಿ ಮಾಡ್ತಿದ್ದೆ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತಾಯಿದ್ದೆ. ಎಲ್ಲ ರೀತಿ ಕೋಆಪ್ರೇಷನ್ ಕೊಡ್ತಾಯಿದ್ರು. ನನಗೆಲ್ಲೂ ಡೆವಲಪ್ಮೆಂಟ್ ಕೊರತೆ ಕಾಣಲೇ ಇಲ್ಲ. ಆಗಲೂ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅದನ್ನೇ. ಅವತ್ತು ಮೆಟ್ರೋ ಶುರು ಮಾಡಿದ್ದಿರ್ಬೋದು, ಇವೆಲ್ಲ ಎಲಿವೇಟೆಡ್ ರೋಡ್ಗಳು ಇವತ್ತು ಏನಿದೆ, ನೆಲಮಂಗಲ ರಸ್ತೆ ಇರ್ಬೋದು, ಏರ್ಪೋರ್ಟ್ ರೋಡ್ದು, ಇವೆಲ್ಲ ಇದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡಲ್ಲಿ ತೀರ್ಮಾನಗಳು ತಗೊಂಡಿದ್ದೀವಿ. ಇವಾಗ ಪ್ರಚಾರ ನಾನು ತಗೊಳ್ಳಿಲ್ಲ ಅಷ್ಟೇ. ಬೆಂಗಳೂರು ಸಿಟಿನಲ್ಲಿ ನಾನು ಅವತ್ತೊಂದು ಸ್ಕೀಮ್ ಮಾಡಿದ್ದೆ. ನಿಮ್ಮ ರಾಜಕಾಲುವೆಗಳಿದೆಯಲ್ಲ, ಅಲ್ಲಿ ಎಲಿವೇಟೆಡ್ ರೋಡ್ ಮಾಡಲಿಕ್ಕೆ 146 ಕಿಲೋಮೀಟ್ರು ಪ್ರೋಗ್ರಾಮ್ ರೆಡಿ ಮಾಡಿದ್ದೆ, ನಿಂತೋಯ್ತು. ಈಗ ಟನಲ್ ರೋಡ್ ಅಂತಾರಲ್ಲ ಬೆಂಗಳೂರಿಗೆ, ಮೀನ್ ಸ್ಕ್ವೇರಿಂದ ಹೆಬ್ಬಾಳ್ ಫ್ಲೈಓವರ್ವರೆಗೆ ಟನಲ್ ರೋಡಿಗೆ ಕೊರಿಯನ್ ಕಂಪನಿ ಕಾಂಪೀಟ್ ಮಾಡಿ, ದುಡ್ಡು ಅವರದೇ, ಟೆಕ್ನಿಕಲ್ ಇದನ್ನು ಅವರೇ ತರ್ತಿದ್ರು, ಎಲ್ಲ ಕ್ಲಿಯರೆನ್ಸ್ ಇತ್ತು. ನನ್ನ ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ನಿಂತೋಯ್ತು. ಒಂದು ಪೈಲಟ್ ಪ್ರಾಜೆಕ್ಟು ಟನಲ್ ರೋಡ್ ಮಾಡ್ತಕ್ಕಂಥದ್ದು, ಎಲಿವೇಟೆಡ್ ರೋಡು. ಇಲ್ಲಿ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು ನಡೀತಾ ಇದೆಯಲ್ಲ. ಈಗ ನಿಮ್ಮ ಫ್ರೆಂಡ್ 15th ಫೈನಾನ್ಸ್ ಕಮಿಷನಲ್ಲಿ 3,000 ಕೋಟಿ ಇಟ್ಟಿದ್ದು ಕೊಡಲಿಲ್ಲ ಅಂತಾರೆ. ಕ್ಯಾಬಿನೆಟಲ್ಲಿ ಇದೆ ಅದು. 29,000 ಕೋಟಿ ದುಡ್ಡು ಬೇಕು ಅದಕ್ಕೆ. ನೀವು ಕೇಂದ್ರ 15th ಫೈನಾನ್ಸ್ ಕಮಿಷನ್ 3,000 ಕೋಟಿ ಅದನ್ನು ಕೇಂದ್ರ ಸರ್ಕಾರದಿಂದ ರಿಲೀಸ್ ಮಾಡಿಸ್ಕೊಟ್ರು. ಇನ್ನು 27,000 ಕೋಟಿ ಎಲ್ಲಿಟ್ಟಿದ್ರಿ ನೀವು? ಇವೆಲ್ಲ ಸಮಸ್ಯೆಗಳಿದೆ. ಈ ಸರ್ಕಾರ ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಸೌಹಾರ್ದಯುತವಾದಂಥ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು. ಬಟ್ isn't it two way street sir? ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದಲೂ ಕೂಡ ಫೆಡರಲ್ ಸಿಸ್ಟಮ್ ಮೇಲೆ ಕಾಂಗ್ರೆಸ್ನವರು ಪದೇ ಪದೇ ಹೇಳ್ತಾರೆ. ಒಂದು ಉದಾಹರಣೆ, ನಾನು ಬೇರೆದೆಲ್ಲ ಬಿಟ್ಟು ಹಾಕ್ಬಿಡಿ, ನನಗಾಗಿರೋ ಅನುಭವ. ನಮ್ಮ ಕುದುರೆಮುಖ ಐರನ್ನವರು, ನಾನು ಮಂತ್ರಿ ಆದ 6ನೇ ದಿವಸ ಒಂದು ಮೀಟಿಂಗ್ ಏನು ಮಾಡಿದೆ, QSLಗೆ 1,700 ಕೋಟಿ ಹಣ ಆ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆಗೆ ಆರ್ಥಿಕ ನೆರವನ್ನು ಕೊಡಿಸ್ಬೇಕು ಅಂತೇಳಿ ಆರ್ಥಿಕ ಇಲಾಖೆಗೆ ಒಂದು ರೆಕಮೆಂಡೇಶನ್ ಮಾಡಿದೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಜನಗಳ ಮುಂದಿಟ್ಟರು. ಅವ್ರು ಯಾರೋ ಹಿರೇಮಠು ಅವರೊಂದು ಹೇಳಿಕೆ ಕೊಟ್ಟರು. ಅಲ್ಲೆಲ್ಲೋ ದೋಣಿಮಲೆ ಅಲ್ಲ, ದೇವದಾರ ಫಾರೆಸ್ಟು ಕುಮಾರಸ್ವಾಮಿ ಬಂದು ಮೈನಿಂಗ್ ಕೊಟ್ಬಿಟ್ಟ ಅಂತ ಹೇಳಿ. ಮೈನಿಂಗ್ ನಾನು ಕೊಟ್ಟಿದ್ದೀನಿ, ಮೈನಿಂಗ್ ನನಗೆ ಬರೋದೇ ಇಲ್ಲ, ಮೈನಿಂಗ್ ಇಲಾಖೆ. ಅದು ಸಿದ್ದರಾಮಯ್ಯ CM ಇದ್ದಾಗ 2016ರಲ್ಲಿ ಅಲಾಟ್ಮೆಂಟ್ ಅವರು ಕೊಟ್ಟಿರೋದು. 500 ಕೋಟಿ ದುಡ್ಡು ಕಟ್ಟಿದ್ದಾರೆ QSLನವರು ಇದಕ್ಕೆ ಸರ್ಕಾರಕ್ಕೆ. ಅಲ್ಲಿ ಫಾರೆಸ್ಟ್ರಿ ಮಾಡಲಿಕ್ಕೆ 190 ಕೋಟಿ ಕೊಟ್ಟಿದ್ದಾರೆ. ಮೈನಿಂಗ್ ಆ್ಯಕ್ಟಿವಿಟೀಸ್ ಮಾಡಿದ ಮೇಲೆ ಅಲ್ಲಿ ಮತ್ತೆ ಹಸಿರೀಕರಣ ಮಾಡಬೇಕಲ್ಲ, ಅದಕ್ಕೂ ದುಡ್ಡು ಕಟ್ಟಿದ್ದಾರೆ. ನಾನು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀನಿ ಅನ್ನೋದನ್ನೇ ಸಹಿಸಲಾರದೆ. ಆಮೇಲೆ ಪಾಪ ಅವ್ರು ಯಾರೋ ಫಾರೆಸ್ಟ್ ಮಿನಿಸ್ಟ್ರು ಯಾವುದೋ ತಕರಾರು ತೆಗೆದು ಇವತ್ತು ಆ ಸಂಸ್ಥೆ
ಮುಂದುವರಿ ಕೆಲಸ ಮಾಡದೇ ಇದ್ದರೆ ಪ್ರತಿ ವರ್ಷ 120 ಕೋಟಿ ಲಾಸ್ಗೆ ಬರುತ್ತೆ. ಸಾವಿರಾರು ಜನ ಲೇಬರ್ಸ್ ಇದ್ದಾರೆ. ಏನು ಮಾಡೋದು? ಈಗ HMTದು ಮೊನ್ನೆ ಒಂದು ಹೇಳಿಕೆ ಕೊಟ್ಟವ್ರೆ, ಅದಕ್ಕೇನೋ ಒಂದು ರಿವೈವ್ ಮಾಡಬೇಕು ಅಂತ ಹೊರಟೆ. ನಾನು HMT ಕಾರ್ಖಾನೆಗೆ ವಿಸಿಟ್ ಕೊಟ್ಟಿದ್ದಕ್ಕೆ 45 ರೂಪಾಯಿ ಶೇರ್ ವ್ಯಾಲ್ಯೂ ಇದ್ದಿದ್ದು 92 ರೂಪಾಯಿಗೆ ಹೋಯ್ತು. ಇನ್ನೂ ನಾನು ಏನೋ ಅಲ್ಲಿ ರೀಸ್ಟ್ರಕ್ಚರ್ ಮಾಡಿಲ್ಲ, ಭೇಟಿ ಕೊಟ್ಟಿದ್ದಕ್ಕೆ. QSILದು 1700 ಕೋಟಿ ತೀರ್ಮಾನ ತಗೊಂಡಿದ್ದು, ಅದು ಘೋಷಣೆ ಆಗ್ತಿದ್ದಂಗೆ ಅದ್ರದ್ದು ಡಬಲ್ ಆಯಿತು ಶೇರ್ ವ್ಯಾಲ್ಯೂ. ಇದನ್ನು ಸರಿಯಾದ ರೀತಿ ಕೋಆಪ್ರೇಷನ್ ಕೊಟ್ಟು ರಾಜ್ಯದ ಅಭಿವೃದ್ಧಿ ಪೂರ್ವಕವಂತ ರೀತಿಯಲ್ಲಿ ಕೆಲಸ ಮಾಡಬೇಕು. ಇವತ್ತು ನಡೀತಾ ಇದೆಯಲ್ಲ ರಾಜ್ಯದಲ್ಲಿ, ಈಗ ನಮಗೆ ಮೂಡ ಭಜನೆ. ಈಗ ಮೂಡ ಜೊತೆಗೆ ಕುಮಾರಸ್ವಾಮಿ, ಸಾಯಿ ವೆಂಕಟೇಶ್ವರ. ಅಭಿವೃದ್ಧಿ ಕಡೆ ನೋಡ್ತಾ ಇರೋರು ಯಾರು? ಇಲ್ಲ ನಿಮಗೆ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಅಥವಾ ಈಗ ನಿಮಗೆ ಸಹಕಾರ ಕೊಡ್ತಾ ಇಲ್ವಾ? ಪಾಪ ಮುಖ್ಯಮಂತ್ರಿಗಳನ್ನ ವಹಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯ ಇಲ್ಲ. ಈಗ ಇಲ್ಲ ದಿನ ಹೇಳಿಕೆ ಕೊಡೋದಕ್ಕೆ ನಾನು ಹೇಳ್ಬೇಕಂತ ಇನ್ನು ಅವ್ರ ಇಲಾಖೆಗಳ ಪರಿಸ್ಥಿತಿ ಏನಾಗುತ್ತೆ? ಇಲ್ಲ, ಸಹಕಾರ ಯಾರು ಕೊಡ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಅಭಿವೃದ್ಧಿ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅಥವಾ ತಮಗೆ ಸಹಕಾರ ಕೊಡ್ತಾ ಇಲ್ಲ. ನನಗಂತೂ ಯಾವುದೇ ರೀತಿಯಲ್ಲಿ ಸಹಕಾರ ಯಾರಿಂದಲೂ ಇಲ್ಲ. ನಾನು ಏನು ಕೇಳಬೇಕಂತಿದ್ದೆ, ಐ ಮೀನ್ ಜಸ್ಟ್ ಒಂದು ಅಬ್ಸರ್ವೇಷನ್. ನಾವು ರಿಪಬ್ಲಿಕ್ ಕನ್ನಡ ಲಾಂಚ್ ಮಾಡಿದ್ದು ನಾವು ಸೆಪ್ಟೆಂಬರ್ ಹೋದ ವರ್ಷ, 1 ವರ್ಷ ಆಗ್ತಾ ಬಂತೀಗ. 24. ಯಾರು ಪರ ವಿರೋಧ ಅಂತ ಅಲ್ಲ, ನೀವೇ ಹೇಳಿದ್ರಿ ಶುರುವಲ್ಲಿ. ಈಗ ಈ ಸರ್ಕಾರದಲ್ಲಿ ಹೆಡ್ಲೈನ್ಸ್ ಏನೇನು ಹೊರಗೆ ಬರ್ತಿದೆ ಅಂದರೆ, ಅಭಿವೃದ್ಧಿ ಬಗ್ಗೆ ಮಾತಿಲ್ಲ, ಅಭಿವೃದ್ಧಿಗೆ ಫಂಡ್ಸ್ ಇಲ್ಲ. ಬೆಂಗಳೂರು ಪರಿಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗುತ್ತೆ, ನಮಗೂ ತುಂಬ ಬೇಜಾರಾಗುತ್ತೆ. ಏನು ಡೆವಲಪ್ಮೆಂಟ್ ಇದೆ ಬೆಂಗಳೂರು? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ. ಅದು ಹೇಳಿದ್ದು ಬಿಟ್ಟರೆ ಏನಾದರೂ ಒಂದು ನಿಮಗೆ ಹೊಸದಾಗಿ ಏನಾದರೂ ಕಾಣ್ತಾ ಇದೆಯಾ? 1 ವರ್ಷದಲ್ಲಿ ಗುಂಡಿಗಳು ಬಿದ್ದು ಹೋಗ್ತಾ ಇದೆ, ಗುಂಡಿ ಮುಚ್ತಾ ಇಲ್ಲ. ಪಾಪ ನಾನು ಅಯ್ಯೋ ಅನಿಸಿದ್ದು ಕೃಷ್ಣ ಬೈರೇಗೌಡರಿಗೆ. ಅವ್ರ ಕ್ಷೇತ್ರದಲ್ಲಿ ಯಾರೋ ಒಬ್ಬ ಮತದಾರ ಒಂದು ವಾಟ್ಸಪ್ ಮಾಡ್ದ, ದಯವಿಟ್ಟು ಗುಂಡಿ ಮುಚ್ಚಿ ಅಂತ. ಅವರು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಕೈ ಮುಗಿದು ಕೇಳ್ತೀನರಪ್ಪ, ನಮ್ಮ ಏರಿಯಾಗೆ ಬಂದು ಗುಂಡಿ ಮುಚ್ಚರಪ್ಪ ಅಂತ ಕೈ ಮುಗಿತಾರೆ ಒಬ್ಬ ಮಂತ್ರಿ. ಇದು ಈ ರಾಜ್ಯದ ಸ್ಟೇಟಸ್. ನೀವು ಹೇಳಿದ್ರೆ ಗ್ಯಾರಂಟಿ ಬಗ್ಗೆ ನನಗೇನು ತೊಂದರೆ ಇಲ್ಲ ಅಂತ, ಬಟ್ ಅದರಿಂದನೇ ಕಾಸಿಲ್ಲ ಅಲ್ವಾ ಇದು? ಈಗ ನಾನು ಯಾಕೆ ಹೇಳ್ತೀನಿ ಅಂದರೆ, ಲೂಪ್ ಹೋಲ್ಸ್ಗಳು ಭಾಳ ಇದೆ ಹಲವಾರು ಇಲಾಖೆಯಲ್ಲಿ. ಇವರಲ್ಲಿರ್ತಕ್ಕಂಥ ವೀಕ್ನೆಸ್ಸು ಸರ್ಕಾರದ ಹಣ, ರಾಜ್ಯದ ಜನ ಕಟ್ತಕ್ಕಂಥ ತೆರಿಗೆ ಹಣ ಎಲ್ಲೆಲ್ಲಿ ಸೋರಿಕೆ ಆಗ್ತಾಯಿದೆ. ಇವತ್ತು ಆಯ್ತಪ್ಪ ಗ್ಯಾರಂಟಿ ಕೊಟ್ರಿ, ಇರಲಿ. ಆ ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ತಾಲೂಕು ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ, ಡಿಸ್ಟಿಕ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಅಂತೆ, ಅವರಿಗೆ ತಿಂಗಳಿಗೆ ಸಂಬಳವಂತೆ. ಎಷ್ಟು ಕೋಟಿ ಖರ್ಚಾಗುತ್ತೆ ಅದಕ್ಕೆ? 90 ಜನಕ್ಕೋ 100 ಜನಕ್ಕೋ ಇಲ್ಲಿ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮಾಡ್ಕೊಂಡಿದ್ದೀರಿ. ಹೌದು. ಎಷ್ಟು ಹೋಗ್ತಾ ಇದೆ ದುಡ್ಡು? ಬೇಕಿತ್ತ ಅದು? ಏನದರಿಂದ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ? ಬಟ್ ಕುಮಾರಸ್ವಾಮಿ ಅವರೇ, ರಾಜಕೀಯ ಪರ್ಸೆಪ್ಷನ್ ಬ್ಯಾಟಲ್ ನಿಮಗೂ ಗೊತ್ತಿದೆ. ನೀವು ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀರಿ, ಬಟ್ ಕಾಂಗ್ರೆಸ್ನವರು ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣ ಅಂತಾರೆ. ಬರ ಪರಿಹಾರ ಅಲ್ಲಿಂದ ಬರಲಿಲ್ಲ, ನಾವು ಗ್ಯಾರಂಟಿ ಲಕ್ಕಿ ಕೊಡ್ಲಿಕ್ಕೆ ಹೊರಟ್ವಿ, ಕೇಂದ್ರದವ್ರು ಕೊಡ್ಲಿಲ್ಲ, ಸಹಕರಿಸಲಿಲ್ಲ, ಕರ್ನಾಟಕವನ್ನ ಮಲತಾಯಿ ಧೋರಣೆಯಲ್ಲಿ ಪರ್ಸೆಪ್ಷನ್. ಈಗ ಕಾಂಗ್ರೆಸ್ನವರು ಅಪ್ಪರ್ ಹ್ಯಾಂಡ್ ಇಲ್ವಾ ಇದರಲ್ಲಿ? ಇಲ್ಲಿ ಗ್ಯಾರಂಟಿ ಸ್ಕೀಮ್ ಇವ್ರು ಘೋಷಣೆ ಮಾಡಿದಾಗ ನಾವು ಕೇಂದ್ರ ಸರ್ಕಾರದಿಂದ ಹಣ ಬರುತ್ತೆ ಅಂತೇಳಿ ಗ್ಯಾರಂಟಿ ಸ್ಕೀಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರ